ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾವು ತಮಿಳುನಾಡಿನ ತೇನಿ ಡಿಸ್ಟ್ರಿಕ್ಟ್ ಕುಂಬಂ ಹತ್ರ ಇರುವ ಸುರಳಿ ಫಾಲ್ಸ್ಗೆ ಮಾಘಸ್ನಾನಕ್ಕೆ ಹೊರಟಿದ್ದೀವಿ. ವೆಲ್ಕಮ್ ಟು ಅಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ. ನಾವು ಕೆಲಮಂಗಲದಿಂದ ನೈಟ್ 9:15ಗೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ತುಂಬ ದೂರ, 380 ಕಿಲೋಮೀಟ್ರ್ ಏನೋ ಆಗುತ್ತೆ ಅಲ್ಲಿಂದ. ಅದಕ್ಕೆ ನೈಟ್ 9:15ಗೆ ಹೊರಟ್ವಿ. ಇವಾಗ ಎಲ್ಲರೂ ತುಂಬ ಉತ್ಸಾಹದಿಂದ ಹೊರಟಿದ್ದೀವಿ. 2 ಮಿನಿ ಬಸ್ ಮಾಡಿದರು. ಒಂದು ಮಿನಿ ಬಸ್ನಲ್ಲಿ 20 ಜನ, ಇನ್ನೊಂದು ಮಿನಿ ಬಸ್ಸು 20 ಜನ, ಒಂದು 40 ಜನ ಆಯಿತು. ಎಲ್ಲರೂ ತುಂಬ ಖುಷಿಯಿಂದ ಹೊರಟಿದ್ದೀವಿ. ಬೆಳಗ್ಗೆ ಇಲ್ಲಿ ಟೋಲ್ ಹತ್ರ ಸ್ವಲ್ಪ ನಿಲ್ಲಿಸಿದ್ರು, ಪ್ರಾಬ್ಲಮ್ ಆಗಿತ್ತು ಅಂತ. ಇಲ್ಲಿ ಸುಂದರ ತಾಣ ಬೆಳಗ್ಗೆ ಆಗಿದೆ, ಇವಾಗ ಸೂರ್ಯೋದಯ ಆಗ್ತಾ ಇದೆ. ಇದು ಸುಂದರ ತಾಣ ಈ ವ್ಯೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಇದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೋಡು, ಗಿಡ ಮರಗಳೆಲ್ಲ ಇದೆ ಇಲ್ಲಿ. ಮತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಸೂರ್ಯೋದಯ ಇವಾಗ ಆಗ್ತಾ ಇರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಅಲ್ಲಿಂದ ನಾವು ಮುಂದೆ ಹೊರಟ್ವಿ. ಇವಾಗ ಇಲ್ಲಿ ನಾವು ತೇನಿ ಹತ್ರ ಬಂದಿದ್ದೀವಿ ಅಂತ ಅನಿಸುತ್ತೆ. ತೇನಿಯಿಂದ ಕುಂಬಂಗೆ ಹೋಗೋದಕ್ಕೆ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಕುಂಬಂನಿಂದ ಇವಾಗ ಬೆಳಗ್ಗೆ ಆಗಿರೋದ್ರಿಂದ ಎಲ್ಲ ನೈಟೆಲ್ಲ ನಿದ್ದೆ ಮಾಡಿದ್ರಿಂದ ಯಾರೂ ಫ್ರೆಶ್ ಆಗಿ ಕಾಣಿಸ್ತಾ ಇಲ್ಲ. ಇವಾಗ ಎಲ್ಲ ಅಲ್ಲಿ ಹೋಗಿ ಮಾಘಸ್ನಾನ ಮಾಡಿದ್ಮೇಲೆ ನಾವು ಎಲ್ಲ ಫ್ರೆಶ್ ಆಗ್ತೀವಿ. ಇವಾಗ ಇನ್ನೇನು ಹತ್ತಿರ ಬಂದಿದೆ ಅದು ಸುರಳಿ ಫಾಲ್ಸು. ಇದೇ ಅದು ಸುರಳಿ ಫಾಲ್ಸ್ ಗೇಟು. ಇಲ್ಲಿಂದ ಒಳಗಡೆ ನಾವು ಹೋಗಬೇಕು. ಅಲ್ಲಿ ಹೋಗಿ ಟಿಕೆಟ್ ತಗೋಬೇಕು. ಒಂದು 30 ರೂಪಾಯಿ ಏನೋ ಇರಬೇಕು. ಅಲ್ಲಿ ಟಿಕೆಟ್ ತಗೊಂಡು ನಾವು ಒಳಗಡೆ ಹೋದ್ವಿ. ಅಲ್ಲಿ ಸುತ್ತಲೂ ಅಂಗಡಿಗಳು ಕೂಡ ಇದೆ. ನಮಗೇನಾದರೂ ಬೇಕಿದ್ದರೆ ಅದನ್ನೆಲ್ಲ ತಗೋಬೋದು. ಅಲ್ಲಿ ಪೂಜೆ ಸಾಮಾನು ಕೂಡ ಸಿಗುತ್ತೆ. ಅಲ್ಲಿ ಹೋಗಿ ಮಾಡಬೇಕು. ಇವಾಗ ನಾವು ಹೋಗ್ತಾ ಇದ್ದೀವಿ ಒಳಗಡೆ, ಗೇಟ್ನೊಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಅಡವಿ ಇದ್ದಾಗಿದೆ, ಒಳ್ಳೆ ಫಾರೆಸ್ಟ್ ಇದ್ದಾಗಿದೆ. ನೋಡೋದಕ್ಕೂ ಕೂಡ ಚೆನ್ನಾಗಿದೆ. ಸುತ್ತಲೂ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮರ ಗಿಡಗಳು ಎಲ್ಲ ಇರುತ್ತೆ. ಬೆಳಗಿನ ಜಾವ ವಾಕಿಂಗ್ ಮಾಡೋದು ಕೂಡ ಚೆನ್ನಾಗಿರುತ್ತೆ. ವಾಕಿಂಗ್ ಆದಂಗೆ ಆಯಿತು ನಮಗೆ. ಅಲ್ಲಿ ಸ್ನಾನ ಮಾಡ್ಕೊಂಡು ಬರೋರು ಬರ್ತಾ ಇದ್ದಾರೆ, ನಾವು ಹೋಗೋರು ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು ಆಟದ ಮೈದಾನ ಇದೆ. ಇಲ್ಲಿ ಚಿಕ್ಕ ಹುಡುಗರು ಆಟ ಆಡೋದಕ್ಕೆ ಗೇಮ್ ಎಲ್ಲ ಇದೆ. ಥರ ಆಟ ಆಡಿಕೊಂಡು ಕೂಡ ಬರ್ಬೋದು. ಟೈಮ್ ಪಾಸ್ ಕೂಡ ಆಗುತ್ತೆ. ಇಲ್ಲಿ ಹೋಗಿ ಬರೋದು ನೋಡ್ಕೊಂಡು ನಿಧಾನಕ್ಕೆ ಬಂದರೆ ಟೈಮ್ ಪಾಸ್ ಆಗುತ್ತೆ. ಇವಾಗ ನಾವು ಮುಂದೆ ಹೊರಡೋಣ. ಒಂದು 2 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ನಾವು ಒಳಗಡೆ ಫಾಲ್ಸ್ ಹತ್ರ ಹೋಗಬೇಕು ಅಂದರೆ 2 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ತಗೊಂಡು ಹೋಗ್ಬೋದು ನಾವು. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ರೆಸ್ಟ್ ತಗೊಂಡು ಹೋಗೋದಕ್ಕೆ ಜಾಗ. ಇಲ್ಲಿ ಮೆಟ್ಲು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮೆಟ್ಲು ಹತ್ತಿ ಹೋದ್ರೇ ಫಾಲ್ಸ್ ಸಿಗುತ್ತೆ. ಒಂದು 20-30 ಮೆಟ್ಲು ಕೂಡ ಇದೆ. ಜಾಸ್ತಿನೇ ಇರ್ಬೋದು, ಲೆಕ್ಕ ಮಾಡಿಲ್ಲ. ಆಗ ಮೆಟ್ಲು ಸುರಳಿ ಫಾಲ್ಸು ಅಂತಂದ್ಬಿಟ್ಟು ನೀರು ತುಂಬ ಜೋರಾಗಿ ಹೋಗುತ್ತೆ. ಆದರೆ ನಾವು ಹೋದಾಗ ನೀರು ಕಡಿಮೆ ಆಗೋಗಿತ್ತು, ಅದಕ್ಕೆ ಅಷ್ಟು ಜೋರಾಗಿ ಬರ್ತಾಯಿಲ್ಲ. ನೋಡಿ, ಅಲ್ಲೇ ಹೋಗಿ ಫಾಲ್ಸ್ ಕೆಳಗಡೆ ನಿಂತ್ಕೊಂಡು ನಾವು ಎಲ್ಲ ಸ್ನಾನ ಮಾಡಿಕೊಂಡು ಬಂದ್ವಿ. ನೀರೆಲ್ಲ ನೋಡಿ ತುಂಬ ಚೆನ್ನಾಗಿ ನೋಡೋದಕ್ಕೆ ಸುಂದರ ತಾಣ ಇದು. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಸುತ್ತಲೂ ಇರುವ ಗಿಡ ಮರಗಳು ಎಲ್ಲನೂ ನೋಡ್ಬೋದು. ಇಲ್ಲಿ ಸುರಳಿ ಫಾಲ್ಸ್ ಹತ್ರ ಸ್ನಾನ ಮಾಡೋದಕ್ಕೆ ಹೋಗೋರು ಎಲ್ಲ ಹೋಗ್ತಾ ಇದ್ದಾರೆ, ಬರೋರು ಬರ್ತಾ ಇದ್ದಾರೆ. ಎಲ್ಲ ನಾವು ಕೂಡ ಸ್ನಾನ ಮಾಡ್ಕೊಂಡು ಬಂದ್ವಿ. ಇದೇ ಸುರಳಿ ಫಾಲ್ಸ್ ಹತ್ರ ಸ್ನಾನ ಮಾಡಿಬಿಟ್ಟು ಇವರು ನಮ್ಮ ಅಕ್ಕ, ನಮ್ಮ ಭಾವನವರು. ನಾವು ಮತ್ತೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನದಿ ಇಲ್ಲ, ಆದರೆ ನೀರು ಹರಿತಾ ಇರ್ತತೆ. ನಾವು ಅಲ್ಲಿ ಮಾಘ ಪೂಜೆಯನ್ನು ಮಾಡಿದ್ವಿ. ಮಾಘ ಮಾಸದ ಪೂಜೆಯನ್ನು ಇಲ್ಲೇ ನಾವು ಮಾಡಿದ್ದು. ದೀಪಗಳೆಲ್ಲ ಹಚ್ಚಿಬಿಟ್ಟು
ಎಲ್ಲ ನಾವು ಪೂಜೆ ಮಾಡಿಕೊಂಡು ಇದು ಮಾನಸ ಸರೋವರಕ್ಕೆ ಸಮಾನ ಅಂತ ಹೇಳ್ತಾರಂತೆ. ಈ ನದಿ ಸ್ನಾನ ಮಾಡಿ ನಾವು ಪೂಜೆ ಮಾಡಿದ ಇವತ್ತಿನ ನಮ್ಮ ನದಿ ಸ್ನಾನ ಮತ್ತು ಮಾಘ ಮಾಸ ಪೂಜೆ ಇಲ್ಲಿಗೆ ಮುಗೀತು. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.